ತೋಳೆ ಗನ್ ತೋಳ್ರಾಯ್ತು ಸರ್, ಒಳ ಮೀಸಲಾತಿ ವಿಷಯ ಮೊಟ್ಟ ಮೊದಲು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮಾರನೇ ದಿನ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ ಮತ್ತು ಇದನ್ನು ಮಾಡಬೇಕು ಅಂತ ನಿರಂತರವಾಗಿ ಹೋರಾಟ ನಡೀತಿದೆ, ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ. ಅದರಂತೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಕನ್ವೆನ್ ಕಮಿಷನ್ಗೆ ಅವರನ್ನು ನೇಮಕ ಮಾಡಿ ರಿಪೋರ್ಟ್ ತಯಾರಾಗ್ತಾ ಇದೆ. ಸುಮಾರು 95-96% ವರೆಗೂ ಕೂಡ ಮಾಹಿತಿ ಸಿಕ್ಕಿದೆ. ಎಲ್ಲೋ 2-3-4% ಕಡಿಮೆ ಇರಬಹುದು. ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್. ರಿಪೋರ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಒದಗಿಸ್ತಾರೆ. ಒದಗಿಸಿದ ತಕ್ಷಣ ನಾವಿದನ್ನ ಕ್ಯಾಬಿನೆಟ್ ಮುಂದೆ ತಂದು ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಂಗೀಕರಿಸಿ ಮತ್ತೆ ಅಸೆಂಬ್ಲಿಯಲ್ಲಿ ಅದನ್ನ ಬಿಲ್ ಪಾಸ್ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ. ನಾವು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀವಿ. ರಿಪೋರ್ಟ್ ಬಂದ ತಕ್ಷಣ ಕಾರ್ಯಾಚರಣೆ ಮಾಡೋಣ ಅನ್ನೋ ವಿಷಯವನ್ನು ಹೇಳಿದರೆ, ಈ ಮಧ್ಯೆ ಬಿಜೆಪಿ ನಾಯಕರಾದಂಥ ಮಾಜಿ ಕೇಂದ್ರ ಸಚಿವರಾದಂಥ ಎನ್ ನಾರಾಯಣಸ್ವಾಮಿ ಅವರು, ಸಂಸತ್ ಸದಸ್ಯರಾದಂಥ ಕಾರಜೋಳ ಅವರು 1ನೇ ತಾರೀಕು ನಾವು ಬಂದ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅನ್ನೋ ವಿಷಯ ಹೇಳಿದ್ದಾರೆ. ನಾನು ಅವ್ರನ್ನ ಕೇಳ್ತೇನೆ, ನೀವು ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೊಳಕ್ ಆಗಿರ್ಲಿಲ್ಲ, ನೀವಿದನ್ನು ಮಾಡಲೂ ಇಲ್ಲ. ಇವತ್ತು ನಾವಿದನ್ನು ಮಾಡಿದ್ದೇವೆ, ಆಲ್ಮೋಸ್ಟ್ ಎಲ್ಲ ಫೈನಲ್ ಬಂದಿದೆ. ಆದಷ್ಟು ಬೇಗ ರಿಪೋರ್ಟ್ ಬಂದ ತಕ್ಷಣ ನಾವು ತೀರ್ಮಾನ ತಗೊಳ್ತೀವಿ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಕೆಲಸ 35 ವರ್ಷಗಳ ಸತತ ಹೋರಾಟ, ಮಾದಿಗ ಮೀಸಲಾತಿ ಹೋರಾಟ, ಮಾದಿಗ ಧೋಂಡಾರಾಮ್ ಅಂತ ಹಲವಾರು ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ದರು. ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದನ್ನ ಕಾರ್ಯಗತ ಮಾಡಲಿಕ್ಕೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಯಾರಿದ್ದಾರೆ. ಇದಕ್ಕೆಲ್ಲ ಕಾರ್ಯಕ್ರಮ ಮುಗಿದಿದೆ. ಆಮೇಲೆ ಇವತ್ತು ಜನಗಣಿತ ಕೂಡ ಎಸ್ಸಿ ಮುಗಿದಿದೆ. ಇನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಜಾರಿ ಮಾಡಬೇಕು ಅಂತಿದ್ದೀವಿ. ಸನ್ಮಾನ್ಯ ನಾರಾಯಣಸ್ವಾಮಿ ಅವ್ರಿಗೂ ಕಾರಜೋಳ ಅವರಿಗೆ ನಾನು ಮನವಿ ಮಾಡ್ತೀವಿ, ಕೆಲಸ ನಾವು ಮಾಡಿದ್ದೀವಿ, ನೀವಿದ್ರಲ್ಲೇನೂ ಲಾಭ ಬರೋಲ್ಲ ನಿಮಗೆ, ನೀವು ಮಾಡಕ್ ಆಗಿರ್ಲಿಲ್ಲ, ಪ್ರಯತ್ನ ಮಾಡಿದ್ದೀರಿ, ನಾನಿಲ್ಲ ಅಂತ. ನೀವೆಲ್ಲಾ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೀರಿ, ನಾನಿಲ್ಲ ಅಂತ. ಇದು ಮಾಡುವಂತ ಪರಿಸ್ಥಿತಿಗೆ ಬಂದಿದೆ, ಬಹಳಷ್ಟಿಲ್ಲ, ಇನ್ನೆಲ್ಲ ಕೆಲವು ದಿನಗಳು ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಮಾಡೇ ತೀರ್ತೀವಿ, ನೀವು ಮಾಡಕ್ಕಾಗಿಲ್ಲ, ನಾವು ಮಾಡ್ತೇವೆ.